ಒಂದು ದಟ್ಟವಾದ ಕಾಡಿನಲ್ಲಿ ಬಲಿಷ್ಠವಾದ ಸಿಂಹವೊಂದು ವಾಸಿಸುತ್ತಿತ್ತು. ಅದು ಆ ಕಾಡಿನ ಅಧಿಪತಿಯಾಗಿತ್ತು. ಸಿಂಹದ ಕ್ರೌರ್ಯಕ್ಕೆ ಕಾಡಿನ ಎಲ್ಲ ಪ್ರಾಣಿಗಳು ಭಯಗೊಂಡಿದ್ದವು. ಅದು ಪ್ರತಿದಿನ ಒಂದಲ್ಲ ಒಂದು ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುತ್ತಿತ್ತು. ಹೀಗಿರಲು ಒಂದು ದಿನ ಸಣ್ಣ ಮೊಲದ ಸರದಿ ಬಂದಿತು. ಪ್ರಾಣಿಗಳು ತಮ್ಮ ಜೀವ ಉಳಿಸಿಕೊಳ್ಳಲು ಭಯದಿಂದ ಓಡುತ್ತಿದ್ದವು. ಈ ಪುಟ್ಟ ಮೊಲ ತುಂಬ ಚತುರವಾಗಿತ್ತು. ಅದು ನಿಧಾನವಾಗಿ ಸಿಂಹದ ಬಳಿ ಹೋಗಲು ನಿರ್ಧರಿಸಿತು. ಸಿಂಹವು ಕೋಪದಿಂದ ಕೇಳಿತು, ಏಕೆ ಇಷ್ಟು ತಡವಾಯಿತು ಎಂದು. ಮೊಲವು ವಿನಯದಿಂದ, ಮಹಾರಾಜರೇ, ದಾರಿಯಲ್ಲಿ ಇನ್ನೊಂದು ಸಿಂಹ ಸಿಕ್ಕಿತು ಎಂದು ಸುಳ್ಳು ಹೇಳಿತು. ಏನು, ನನಗಿಂತ ಬಲಿಷ್ಠ ಸಿಂಹ ಈ ಕಾಡಿನಲ್ಲಿದೆ, ಎಲ್ಲಿದೆ ಅದು ಎಂದು ಸಿಂಹ ಗರ್ಜಿಸಿತು. ಮೊಲವು ಆ ಸಿಂಹವನ್ನು ಒಂದು ಬಾವಿಯ ಹತ್ತಿರ ಕರೆದುಕೊಂಡು ಹೋಯಿತು. ಸಿಂಹ ಬಾವಿಯೊಳಗೆ ನೋಡಿದಾಗ ತನ್ನದೇ ಪ್ರತಿಬಿಂಬ ಕಂಡಿತು. ಕೋಪದಿಂದ ಅದು ಬಾವಿಯೊಳಗೆ ಜಿಗಿದು ಪ್ರಾಣ ಬಿಟ್ಟಿತು. ಹೀಗೆ ಪುಟ್ಟ ಮೊಲದ ಬುದ್ಧಿವಂತಿಕೆಯಿಂದ ಕಾಡಿನ ಎಲ್ಲ ಪ್ರಾಣಿಗಳು ನೆಮ್ಮದಿಯಿಂದ ಬದುಕಿದವು. ಪಾಠ: ಬುದ್ಧಿ ಮತ್ತು ಧೈರ್ಯ ಇದ್ದರೆ ಎಂತಹ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬಹುದು.